ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತನು ಕುಕ್ಕಿಂಗ್ ಜರ್ನಿ. ನಾವಿವತ್ತು ತರಕಾರಿ ಬೇಳೆ ಸಾರು ಹೇಗೆ ಮಾಡೋದು ಅಂತ ನೋಡೋಣ. ಇದು ನಾನು ಮಾಡೋ ಶೈಲಿ. ಸೊ ಮೊದಲಿಗೆ ನಾನಿಲ್ಲಿ ತೊಗರಿ ಬೇಳೆನ ಅರ್ಧ ಗಂಟೆ ನೆನೆಸಿಟ್ಟಿದ್ದೀನಿ. ಈ ಥರ ನೆನೆಸಿಡೋದ್ರಿಂದ ತರಕಾರಿ ಬೇಳೆ ಬೇಗನೂ ಬೇಯುತ್ತೆ, ಜೊತೆಗೆ ಗ್ಯಾಸ್ಟ್ರಿಕ್ ಕೂಡ ಆಗೋಲ್ಲ. ಅದನ್ನು ಸ್ಟವ್ ಆನ್ ಮಾಡಿ ಬೇಯೋಕ್ಕೆ ಬಿಟ್ಬಿಡೋಣ. ಈಗ ಇಲ್ಲಿ ತರಕಾರಿ ನಾನು ಬೀನ್ಸು ಒಂದು ಅರ್ಧ ಕೆ.ಜಿ, ಒಂದು 3 ನವಿಲುಕೋಸು, ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಸ್ವಲ್ಪ ದಪ್ಪ ಹೋಳಾಗೆ ಕತ್ತರಿಸ್ಕೊಂಡಿದ್ದೀನಿ. ಈಗ ಬೇಳೆ ಮುಕ್ಕಾಲು ಬೆಂದಿದೆ ಅಲ್ವಾ, ಅದಕ್ಕೇ ಈಗ ನಾವು ಏನು ತರಕಾರಿ ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಒಂಚೂರು ಉಪ್ಪು ಹಾಕಿ ಒಂದು ಕೂಗು ಕೂಗಿಸಿದ್ರೆ ಸಾಕು. ಯಾಕಂದರೆ ಬೇಳೆ ಆಗಲೇ ಮುಕ್ಕಾಲು ಬೆಂದಿದೆ ಅಲ್ವಾ, ಹಾಗಾಗಿ ಒಂದು ಕೂಗು ಸಾಕಾಗತ್ತೆ. ನೋಡಿ, ತರಕಾರಿ ಮುಕ್ಕಾಲು ಬೆಂದಿದೆ ಮತ್ತು ಬೇಳೆ ಪೂರ್ತಿ ಬೆಂದಿದೆ. ಇದಕ್ಕೆ ರುಬ್ಬಕ್ಕೆ ಏನಿರಬೇಕು ಅಂತ ನೋಡೋಣ. ಮಿಕ್ಸಿಗೆ ಒಂಚೂರು ತೆಂಗಿನಕಾಯಿ, ಒಂದು ಹಸಿ ಈರುಳ್ಳಿ, ಒಂಚೂರು ನೆನೆಸಿಟ್ಟಿರೋ ಹುಣಸೆಹಣ್ಣು ಹಾಕಿ, ಸಾಂಬಾರು ಪೌಡ್ರ್, ಬೇಳೆ ಸಾರಿನ ಪುಡಿ ಅಂತಾರಲ್ಲ ಅದು ಹಾಕಿ ಇದನ್ನು ನುಣ್ಣಗೆ ಗಂಧ ಥರ ರುಬ್ಕೊಳ್ಳಿ. ಇದಕ್ಕೆ ತರಕಾರಿ ಜೊತೆಗೆ ಒಂದು ಟೊಮೆಟೊ ಬೇಯಿಸಿದ್ವಲ್ಲ ಅದರದ್ದು ಸಿಪ್ಪೆ ತೆಗೆದು ಅದನ್ನು ಹಾಕಿ ನುಣ್ಣಗೆ ರುಬ್ಕೊಳ್ಳೋಣ. ಇದು ರುಬ್ಬ ಆಯ್ತಲ್ಲ ಈಗ. ಸೊ ತರಕಾರಿನೂ ರೆಡಿ ಇದೆ, ಬೇಳೆ ಬೆಂದಾಗಿದೆ. ಈಗ ಒಂದು ಪ್ಲೇಟು ಡೈರೆಕ್ಟ್ ಈಗೇನು ರುಬ್ಬಿದ್ವಲ್ಲ ಅದನ್ನು ಹಾಕಿ ಒಂಚೂರು ನೀರು ಹಾಕಿ, ಒಂದು ಸ್ವಲ್ಪ ಹಾಕಿದ್ರೆ ಸಾಕು ನೀರು. ಇದಕ್ಕೆ ಉಪ್ಪು ರುಚಿಗೆ ತಕ್ಕಷ್ಟು, ಒಂಚೂರು ಬೆಲ್ಲ ಹಾಕಿ ಒಂದು ಕುದಿ ಕುದಿಸೋಣ. ಇದು ಆದಮೇಲೆ ಒಂದು ಕುದಿ ಬಂದ ಮೇಲೆ ನಾವೇನು ತರಕಾರಿ ಬೇಯಿಸಿದ್ವಲ್ಲ ಅದನ್ನು ಹಾಕೋಣ. ಹಾಕಿ ಜಸ್ಟ್ ಒಂದಾದಮೇಲೆ ಬೇಳೆ ಕೂಡ ಬೇಯಿಸಿಟ್ಕೊಂಡಿದ್ದೀವಲ್ವ ಅದನ್ನು ಕೂಡ ಹಾಕಿ, ನಮಗೆ ಎಷ್ಟು ತೆಳುಗೆ ಎಷ್ಟು ಗಟ್ಟಿಗೆ ಬೇಕೋ ನೋಡಿಕೊಂಡು ನೀರನ್ನ ಇವಾಗಲೇ ಆ್ಯಡ್ ಮಾಡ್ಕೊಂಡು, ಇದಾದಮೇಲೆ ನೀರು ಆ್ಯಡ್ ಮಾಡಲ್ಲ ನಾವು, ಅದನ್ನು ಕುದಿಯೋಕ್ಕೆ ಬಿಡೋಣ. ಈ ಕಡೆ ಒಗ್ಗರಣೆಗೆ ಒಂದು ಚಿಕ್ಕ ಬಾಣಲೆ, ಒಂದು ಟೀ ಸ್ಪೂನ್ ಎಣ್ಣೆ, ಸಾಸಿವೆ, ಕರಿಬೇವು ಹಾಕಿ ಸಿಡಿಸಾದ್ಮೇಲೆ ಏನು ಕುದಿಯೋಕ್ಕೆ ಇಟ್ಟಿದ್ದೇವಲ್ಲ ಅದಕ್ಕೇ ಹಾಕಿ ಮಿಕ್ಸ್ ಮಾಡಿದ್ರೆ ತರಕಾರಿ ಬೇಳೆ ಸಾರು ರೆಡಿ. ಯಾವಾಗಲೂ ಸಾರಿಗೆ ಒಗ್ಗರಣೆ ಲಾಸ್ಟಿಗೆ ಹಾಕಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಮತ್ತು ಘಮನೂ ಚೆನ್ನಾಗಿರುತ್ತೆ. ಒಂದು ಕುದಿ ಬಂದರೆ ತರಕಾರಿ ಬೇಳೆ ಸಾರು ರೆಡಿ ಇದೆ. ಸೊ ಈ ಥರ ಮಾಡಿ ಹೇಗೆ ಬಂದಿದೆ ಅಂತ ಹೇಳಿ.